ಸಿಎಂ ಡಿ ಸಿಎಂ ಇಬ್ಬರಿಂದಲೂ ಕೂಡ ಪ್ರತ್ಯೇಕ ಹಕ್ಕೊತ್ತಾಯ, ಪ್ರತ್ಯೇಕ ಪಟ್ಟಿ ಹಿಡಿದು ಹೈಕಮಾಂಡ್ ಮುಂದೆ ನಿಂತಿರುವುದು ನಾಯಕರುಗಳು. ಒಂದ್ ಕಡೆ ಸಿಎಂ ಟೀಮು, ಇನ್ನೊಂದ್ ಕಡೆ ಡಿಕೆಶಿ ಬಣ. ಸಿಎಂ ಬದಲಾಯಿಸದಂತೆ ಸಿಎಂ ತಂಡದಿಂದ ಒತ್ತಡ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನು ಬದಲಾಯಿಸಬೇಡಿ, ಅಹಿಂದ ನಾಯಕ, ಸಿಕ್ಕಾಪಟ್ಟೆ ಹೊಡ್ತಾ ತಿಂತೀರಾ, ಸಮಸ್ಯೆ ಆಗ್ಬಿಡುತ್ತೆ ಮುಂದಿನ ಚುನಾವಣೆಯಲ್ಲಿ, ಅವ್ರನ್ನ ಎಂಥ ನಾಯಕ ಅಂತ ಅಂದ್ಕೊಂಡಿದ್ದೀರಾ, ಆಗದೇ ಇಲ್ಲ ಅಂತ ಸಿಎಂ ಕಡೆಯವರು. ಇನ್ನೊಂದು ಕಡೆಯಲ್ಲಿ ಡಿಕೆಶಿ ಬಣದವರು ಕೂಡ ಇಲ್ಲ, ಡಿಕೆಶಿ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಸಮಸ್ಯೆಗಳ ಸಾಗರದಲ್ಲಿ ಕಾಂಗ್ರೆಸ್ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಬಹುದಿನಗಳಿಂದ. ಬಟ್ ಎಲ್ರಿಗೂ ಇರೋ ಪ್ರಶ್ನೆ ಏನು ಅಂತಂದರೆ, ಫೈನಲಿ ಇವತ್ತೊಂದು ಡಿಸಿಷನ್ ತೆಗೆದುಕೊಳ್ತಾರಾ? ಯಾಕಂದರೆ ಈಗ ಹೆಂಗೂ 3 ವರ್ಷ ಮುಗ್ದೋಯ್ತು, ಇನ್ನು 2 ವರ್ಷ ಮತ್ತು 2028 ಚುನಾವಣೆ ಬರುತ್ತೆ. ಆ ಚುನಾವಣೆವರೆಗೂ ಗೊಂದಲ ತೆಗೆದುಕೊಂಡು ಹೋಗೋದು ಬೇಡ, ಆ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದು ಬೇಡ. ಸೊ ಏನಾದರೂ ಸಮಸ್ಯೆ ಆದರೆ ಈಗಲಿಂದಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಹಾಗಾಗಿ ಇವತ್ತೊಂದು ಡಿಸಿಷನ್ ತಗೋಬೋದಾ ಶಿವು? ಖಂಡಿತ ನೀತಿ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಎಸಿಸಿ ಕಚೇರಿಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಹಾಗೆ ವೇಣುಗೋಪಾಲ್ ಅವರ ಜೊತೆ ಮುಖ್ಯಮಂತ್ರಿಗಳ ಸಭೆ ನಡೀತಾ ಇದೆ, 1-to-1 ಸಭೆ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಕೆಲವೊಂದಷ್ಟು ಗೊಂದಲಗಳು ಇರೋದ್ರಿಂದ ಸಹಜವಾಗಿ ಇಬ್ಬರ ಜೊತೆ ಒಂದೇ ಬಾರಿಗೆ ಸಭೆಯನ್ನು ಮಾಡಿದರೆ ಬೇರೆ ಬೇರೆ ರೀತಿಯಾದಂಥ ನಿರ್ಧಾರಗಳು ಹೊರಗೆ ಬರಬಹುದು ಅನ್ನುವಂಥ ಕಾರಣಕ್ಕೆ ಮೊದಲಿಗೆ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕಾರಣದ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಅನೇಕ ವಿಷಯಗಳನ್ನು ತಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೊರಗೆ ಬರ್ತಾ ಇದೆ. ಒಂದು ಕಡೆ ಈಗಾಗಲೇ 3 ವರ್ಷ ಸುಭದ್ರವಾದಂಥ ಸರ್ಕಾರವನ್ನು ನಡೆಸಿದ್ದೇನೆ, ರಾಜ್ಯ ರಾಜಕಾರಣದ ಬಳಿ ಕೆಲವೊಂದಷ್ಟು ಗೊಂದಲಗಳಿದೆ, ನಾಯಕತ್ವ ವಿಚಾರದಲ್ಲಿ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಕೊಟ್ಟಿರೋದ್ರಿಂದ ಕಾರ್ಯಕರ್ತರು ಮುಖಂಡರಲ್ಲಿ ಗೊಂದಲಗಳು ಕ್ರಿಯೇಟ್ ಆಗಿದೆ. ಈ ಗೊಂದಲಗಳನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು, ಇಲ್ಲದೆ ಹೋದರೆ ಪಕ್ಷ ಮತ್ತು ಸರ್ಕಾರದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ್ದಾರೆ. ಇದರ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ಗೆ ನನಗೆ ಅವಕಾಶವನ್ನು ಮಾಡಿಕೊಡಿ, ಉಳಿದಿರುವಂಥ 2 ವರ್ಷಗಳನ್ನು ಸುಭದ್ರವಾದಂಥ ಸರ್ಕಾರವನ್ನು ನಾನು ಕೊಡ್ತೇನೆ, ಜೊತೆಗೆ ಈ ಗೊಂದಲಗಳು ಬಗೆಹರಿದಿದ್ದೆ ಆದರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಸರ್ಕಾರವನ್ನು ಮುನ್ನಡೆಸ್ತೇನೆ ಅನ್ನುವಂಥ ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಮತ್ತು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಆಗಿರುವಂತಹ ಗೊಂದಲಗಳೇನಿದೆ, ಈ ಗೊಂದಲಗಳಿಂದ ಏನೆಲ್ಲ ಆಗಬಹುದು, ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಬೀರಬಹುದು, ಮತ್ತು ಅಹಿಂದ ಸಮುದಾಯಗಳ ಮತ ಬ್ಯಾಂಕನ್ನು ಕಳೆದುಕೊಳ್ಳುವಂತಹ ಭೀತಿ ಎದುರಾಗುತ್ತಾ ಹೇಗೆ ಅನ್ನುವಂಥ ವಿವರಣೆಯನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ ಅನ್ನುವಂಥ. ಸೊ ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನೂ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ಮುಂದುವರೆದಿದೆ. ಇದಾದ ನಂತರ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಅವರ ಅಭಿಪ್ರಾಯವನ್ನು ಕೂಡ ಪಡೆಯಲಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ, ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನನ್ನ ಪಾತ್ರವೂ ಕೂಡ ದೊಡ್ಡದಿದೆ, ಹಿಂದೆ ಒಪ್ಪಂದ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲೂ ಕೂಡ ಇದೆ, ಹಾಗಾಗಿ ನನಗೆ ಈಗ ಉಳಿದಿರುವಂಥ 2 ವರ್ಷಗಳ ಅವರೆಗೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಲಿದ್ದಾರೆ. ಸೊ ಈಗ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ, ಏನು ಮಾಡಬೇಕು, ಫ್ಯೂಚರ್ ಭವಿಷ್ಯತ್ ಕಾಲವನ್ನು ಮುಂದೆ ಇಟ್ಟುಕೊಂಡು ರಾಜ್ಯ ಮತ್ತು ರಾಜಕಾರಣ, ಸರ್ಕಾರ, ಪಕ್ಷ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಏನು ನಿರ್ಧಾರ ಮಾಡ್ಬೋದು, ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕಾ ಅಥವಾ ಅವರನ್ನು ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾ, ಅಥವಾ ಇಬ್ಬರೂ ಬೇಡ ಅಂತೇಳಿ 3ನೇವ್ರಿಗೆ ಏನಾದರೂ ತಂದು ಅಲ್ಲಿ ಕೂರಿಸ್ಬೇಕಾ, ಈ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇನ್ನೂ ಸಿದ್ದರಾಮಯ್ಯ ಅವರ ಜೊತೆ ಈಗ ಮಾತುಕತೆಗಳು ಮುಂದುವರೆದಿದೆ. ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಸಭೆಯನ್ನು ನಡೆಸಲಾಗತ್ತೆ, 1-to-1 ಸಭೆಯನ್ನು ನಡೆಸಲಾಗತ್ತೆ. ಬಹುತೇಕವಾಗಿ ಇವತ್ತು ಸಂಜೆ ಆಗತ್ತೆ ಇಬ್ಬರು ನಾಯಕರ ಅಭಿಪ್ರಾಯಗಳನ್ನು ಪಡೆದು ಮತ್ತು ಇಬ್ಬರ ಜೊತೆ ಮತ್ತೊಮ್ಮೆ ಸಭೆಯನ್ನು ಮಾಡಿ ಅದರ ಎಲ್ಲವನ್ನೂ ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಇನ್ನೂ ಸಂಜೆಯವರೆಗೂ ಕೂಡ ಸಮಯಾವಕಾಶ ಬೇಕಾಗತ್ತೆ. ತದನಂತರದಲ್ಲಿ ಈಗಾಗಲೇ ಬಹಳಷ್ಟು ಸಚಿವರು, ಶಾಸಕರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತು ಕೂಡ ಕೆಲವು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಇವರು ಕೂಡ ಸಂಪುಟ ಪುನಾರಚನೆಯನ್ನು ಮಾಡಿ ಅಂತೇಳಿ ಒತ್ತಡವನ್ನು ತರ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಹೈಕಮಾಂಡ್ ನಿರ್ಧಾರ ಏನು ಅನ್ನುವಂಥದ್ದು ಇಲ್ಲಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜ್ಯಸಭೆ ಚುನಾವಣೆಗಳು, ವಿಧಾನ ಪರಿಷತ್ಗೆ ಚುನಾವಣೆಗಳು ಎದುರಾಗಿರೋದ್ರಿಂದ ಇವತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ಬಹಿರಂಗ ಮಾಡೋದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಒಂದು ವೇಳೆ ಮಾಡಿದ್ದೇ ಆದರೆ ಚುನಾವಣೆ ಸಂದರ್ಭದಲ್ಲಿ ಅಡ್ಡಮತದಾನದ ಆತಂಕ ಕೂಡ ವರಿಷ್ಠರಿಗೆ ಇದೆ. ಆ ಕಾರಣಕ್ಕೆ ಇವತ್ತು ಯಾವುದೇ ಅಭಿಪ್ರಾಯಗಳನ್ನು, ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ
ಯಾವುದನ್ನು ಕೂಡ ಬಹಿರಂಗ ಮಾಡೋದಿಲ್ಲ. ಇಬ್ಬರು ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸುವಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ನೀತಿ ಶಿವು, ಈಗ ಇದು ಸುಮಾರು 1.5-2 ವರ್ಷದಿಂದ ಇರುವಂತ ಸಮಸ್ಯೆ, ಸಿಎಂ ಬದಲಾವಣೆಯ ವಿಚಾರ, ಅಧಿಕಾರ ಹಂಚಿಕೆಯ ವಿಚಾರ. ನಮಗೆ ಈ ಸಿಎಂ ಅನೌನ್ಸ್ ಮಾಡುವಾಗಲೂ ಕೂಡ ಇದೇ ತರ ಒಂದು 4-5 ದಿನಗಳ ಕಾಲ ನೋಡಿದ್ವಿ. ಈ ಕಡೆ ಸಿಎಂನು ಕರೆದು ಸಿದ್ದರಾಮಯ್ಯನವರು ಕರೆದು ಮಾತಾಡೋರು, ಡಿ ಕೆ ಶಿವಕುಮಾರ್ ಅವ್ರನ್ನು ಕರೆದು ಮಾತಾಡೋರು, ಆಗ್ಲೂ ರಾಪ್ತರುಗಳು ದೆಹಲಿಲೇ ಬೀಡು ಬಿಟ್ಟಿದ್ರು. ಫೈನಲಿ ಒಂದು 4-5 ದಿನ ಆದ್ಮೇಲೆ ಸಿಎಂ ಹೆಸರನ್ನ ಅನೌನ್ಸ್ ಮಾಡಿತು. ಸೊ ಅದಾದ್ಮೇಲೆ 1.5 ವರ್ಷದ ನಂತರ ಮತ್ತೆ ಈ ಕಿತ್ತಾಟ, ಈ ಅಸಮಾಧಾನ ಇದೆಲ್ಲವೂ ಕೂಡ ಶುರು ಆಗಿದೆ. ಅಷ್ಟು ಈಸಿಯಾಗಿ ಈ ಭಿನ್ನಾಭಿಪ್ರಾಯ ಅಥವಾ ಅಸಮಾಧಾನವನ್ನ ಹೈಕಮಾಂಡ್ ನಾಯಕರು ಇವತ್ತು ಸಂಜೆ ಒಳಗಡೆ ಅಥವಾ 2 ದಿನಗಳಲ್ಲಿ ಅಥವಾ 3 ದಿನಗಳಲ್ಲಿ, ಹೀಗಿದೆ ಸಿಚುವೇಶನ್, ನೀವು ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅಥವಾ ನೀವೇ ಸಿಎಂ ಆಗಿ ಮುಂದುವರಿಲಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಥವಾ ನಿಮಗೆ ಮುಂದೆ ಅವಕಾಶ ಕೊಡ್ತೀವಿ, ಈ ಭರವಸೆಗಳು, ಈ ಮಾತು ಕೇಳುವಂಥ ಮನಸ್ಥಿತಿಲಿ ಇದ್ದಾರ ನಾಯಕರುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಆಪ್ತರಾದರೂ ರೆಡಿ ಇದ್ದಾರಾ 2-3 ದಿನದಲ್ಲಿ ಇದಕ್ಕೊಂದು ಇತಿಶ್ರೀಯನ್ನ ಹಾಡೋದನ್ನ ಕೇಳೋದಕ್ಕೆ? ನೀತಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಬಹುದು, ಅಂತಿಮವಾಗಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಆದರೆ ಯಾವುದನ್ನು ಕೂಡ ಬಹಿರಂಗ ಮಾಡೋದಿಲ್ಲ. ಇಂಥ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತೇಳಿ ಅದನ್ನು ಬಹಿರಂಗ ಮಾಡೋದಿಲ್ಲ. ಕಾರಣ, ಈ ಚುನಾವಣೆಗಳು ಮುಗಿಯುವವರೆಗೆ ಹಾಗೆಯೇ ಅದನ್ನು ಇಡಲಾಗತ್ತೆ. ಜೂನ್ 18ರಂದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ 7 ಸದಸ್ಯ ಸ್ಥಾನಗಳಿಗೆ ಈಗ ಚುನಾವಣೆ ಆದ ನಂತರ ಈ ಒಂದು ಏನು ಇವತ್ತು ತೆಗೆದುಕೊಂಡಿರ್ತಾರೆ ಆ ನಿರ್ಧಾರವನ್ನು ಅವತ್ತು ಪ್ರಕಟ ಮಾಡ್ತಾರೆ. ನಾವು ಅವತ್ತು ಸಭೆಯನ್ನು ಮಾಡಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ ಇಂಥ ಒಂದು ನಿರ್ಧಾರ ನಾವು ತೆಗೆದುಕೊಂಡಿದ್ವಿ, ಅದರಂತೆಯೇ ಎಲ್ಲರೂ ಕೂಡ ಹೋಗಬೇಕು ಅನ್ನುವಂಥ ಸುಳಿವನ್ನು ಅವತ್ತು ಬಿಟ್ಕೊಡ್ಲಿದ್ದಾರೆ. ಸೊ ಅವತ್ತು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು 2 ವರ್ಷಗಳ ಕಾಲ ಮುಂದುವರಿಸಿದ್ದೇವೆ ಅಂತನಾದರೂ ಹೇಳ್ಬೋದು, ಅಥವಾ ಅವರನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಅಲ್ಲಿ ತಂದು ಕೂರಿಸ್ತಾ ಇದ್ದೇವೆ ಅಂತನಾದರೂ ಹೇಳ್ಬೋದು, ಅಥವಾ ಸಂಪುಟ ಪುನಾರಚನೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ, ಹಾಗಾಗಿ ಸಂಪುಟ ಪುನಾರಚನೆ ಮಾಡಿ ಅಂತನಾದರೂ ಅವತ್ತು ಹೇಳಬಹುದು. ಹಾಗಾಗಿ ಇವತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಯಾವುದನ್ನು ಕೂಡ ಬಹಿರಂಗ ಮಾಡೋದಿಲ್ಲ, ಅದನ್ನು ಗೌಪ್ಯವಾಗಿಡಲಾಗತ್ತೆ. ಚುನಾವಣೆ ಮುಗಿದ ನಂತರವೇ ಅದನ್ನು ಪ್ರಕಟ ಮಾಡಲಾಗತ್ತೆ. ಆದರೂ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು, ಭವಿಷ್ಯತ್ತನ್ನು ಗಮನದಲ್ಲಿಟ್ಟುಕೊಂಡೇ ಮುಂದೆ ಆಗಬಹುದಾದ ಅನಾಹುತಗಳು, ಲಾಭ ನಷ್ಟ ಎಲ್ಲವನ್ನ ಅಳೆದು ತೂಗಿ ನೋಡಿಯೇ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಿದ್ದಾರೆ. ಒಂದು ಕಡೆ ಸಹಜ, ನೀವು ಹೇಳಿದಾಗೆ ಈ ಕಡೆ ಸಿದ್ದರಾಮಯ್ಯನವರನ್ನು ಮುಂದುವರಿಸಿದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಅಸಮಾಧಾನ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರನ್ನು ತಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರೇ ಆಕ್ರೋಶಕ್ಕೆ ಗುರಿ ಆಗಬಹುದು. ಇದೆಲ್ಲ ಸಹಜ, ರಾಜಕಾರಣ ಅಂತ ಮೇಲೆ ಇದೆಲ್ಲವೂ ಕೂಡ ಬರುತ್ತೆ. ತದನಂತರದಲ್ಲಿ ಅದನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನಗಳನ್ನು ಕೂಡ ಹೈಕಮಾಂಡ್ ನಾಯಕರು ಕಾಲಕ್ಕೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಇದು ಸಾಮಾನ್ಯ. ಸೊ ಈ ಒಂದು ಸಂದರ್ಭದಲ್ಲಿ ಮನವೊಲಿಕೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥದ್ದು. ಹಾಗಾಗಿ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಇಬ್ಬರು ಕೂಡ ಒಪ್ಕೊಳ್ಬೇಕಾಗತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಇಬ್ಬರು ನಾಯಕರು ಒಪ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಪಕ್ಷದ ಅಸ್ತಿತ್ವದ ಮೇಲೆಯೇ ಅವರು ಆರಿಸಿ ಬಂದಿದ್ದಾರೆ, ಇವತ್ತು ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಪಕ್ಷದ ಕೊಡುಗೆ ಇರೋದ್ರಿಂದ ಸಹಜವಾಗಿ ಪಕ್ಷದ ವಿರುದ್ಧವಾಗಿ ಅವರು ನಡೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟ. ಹಾಗಾಗಿ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ಇಬ್ಬರೂ ಕೂಡ ಪಾಲನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಸಮಾಧಾನ ಇರುತ್ತೆ, 1-2 ದಿನಗಳ ಕಾಲ ಅಸಮಾಧಾನ ಇರುತ್ತೆ, ಅಥವಾ 1 ವಾರ 15 ದಿನಗಳ ಕಾಲ ಅಸಮಾಧಾನ ಇರಬಹುದು. ತದನಂತರದಲ್ಲಿ ಎಲ್ಲವೂ ಕೂಡ ಮಾಯ ಆಗತ್ತೆ. ಅಲ್ಲಿಯವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ಯಾವುದೇ ನಿರ್ಧಾರ ಆದರೂ ಕೂಡ ಚುನಾವಣೆಗಳು ಮುಗಿದ ನಂತರವೇ ಅದು ಹೊರಗೆ ಬರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಅದೇ ವಿಚಾರವನ್ನು ಇಬ್ಬರೂ ನಾಯಕರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಈಗಷ್ಟೇ ಸಿದ್ದರಾಮಯ್ಯನವ್ರಿಗೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಏನು ಚರ್ಚೆಗಳಾಗತ್ತೆ ಅದನ್ನು ಯಾವುದನ್ನು ಕೂಡ ನೀವು ಯಾರ ಹತ್ರನೂ ಕೂಡ ಮಾತನಾಡಬೇಡಿ ಅನ್ನುವಂಥ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಇಬ್ಬರು ನಾಯಕರು ಏನೆಲ್ಲ ಚರ್ಚೆಗಳಾಗಿರುತ್ತೆ ಅದನ್ನು ಗೌಪ್ಯವಾಗಿಡಬೇಕಾಗತ್ತೆ, ಯಾವುದನ್ನು ಕೂಡ ಶೇರ್ ಮಾಡಿಕೊಳ್ಳುವಂತಿಲ್ಲ. ತದನಂತರ ಹೈಕಮಾಂಡ್ ಈ ಚುನಾವಣೆಗಳು